ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಿರಣ್ ಏಸು ಜೋಡಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ನಮ್ಮ ಹೊಸ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದರೆ, ಹೊಸ ಮನೆಗೆ ಸ್ವಲ್ಪ ಐಟಮ್ಸ್ನ ತೊಗೋಬೇಕು. ಸೊ ಹಾಗಾಗಿ ಕಾಟ್ ತೊಗೊಂಡಿರಲಿಲ್ಲ ನಾವು, ಹಾಗೆ ಸೋಫಾ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ತೊಗೊತೀವಿ, ಏನು, ಎಷ್ಟು ಪ್ರೈಸು ಅಂತ ತುಂಬ ತೀರಾ ಬಡ್ಜೆಟ್ಟಲ್ಲಿ ತೊಗೋಬೇಕು ಅಂತ ಹೇಳಿದ್ರೆ ಕಡಿಮೆ ಬಡ್ಜೆಟಲ್ಲಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿರೋದು. ಸೊ ಹಾಗೆ ತುಂಬ ಜನ ಹೇಳ್ತಿದ್ರು, ಯಾಕೆ ಇತ್ತೀಚೆಗೆ ವೀಡಿಯೋನೇ ಮಾಡ್ತಾಯಿಲ್ಲ, ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಇನ್ನಾದರೂ ಅಟ್ಲೀಸ್ಟ್ ನೀಟಾಗಿ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮೇ ಆಗಲ್ಲ, ಬಟ್ ಈ ಸಲ ಕರೆಕ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಶಾಪಿಂಗ್ ಹೊರಟಿದ್ದೀವಿ ನಾನು ಮತ್ತು ಕಿರಣ್. ಸೊ ಸೋಫಾನ ಮನೆಗೆ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ರೆಡಿ, ಹೋಗೋಣ. ಸೊ ಇವಾಗ ನಾನು ಮತ್ತು ಕಿರಣ್ ಫ್ರೀ ಆಗಿದ್ರು ಅಂತ ಹೇಳ್ಬಿಟ್ಟು ನಡಿ ಹೋಗ್ಬರೋಣ, ನೋಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಐಕ್ಯಗೂ ಹೋಗಿದ್ವಿ, ಅಲ್ಲಂತೂ ಸಿಕ್ಕಾಬಟ್ಟೆ ಪ್ರೈಸ್ ಇತ್ತು. ಸೊ ನೋಡೋಣ ಹೆಂಗಾಗುತ್ತೆ, ನಮಗೆ ಯಾವ ಬಡ್ಜೆಟಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ತೊಗೊಳ್ಳೋದು. ಸೊ ಎಲ್ಲಿ ತೊಗೊತೀವಿ, ಏನು, ಯಾವ ಸೋಫಾ ಹೆಂಗೆ ಕಾಣುತ್ತೆ ಮನೆಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು. ಕಂಪ್ಲೀಟಾಗಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೋಡೋಣ. ಎಷ್ಟು ಬೆಳ್ಳು ಕಾಣಿಸ್ತಿದ್ದೀರ ಗೊತ್ತಾ ನೀವು ಬ್ಲ್ಯಾಕ್ ಹಾಕೊಂಡು. ಆರ್ ಯು ರೆಡಿ ಫಾರ್ ಶಾಪಿಂಗ್? ಮೂಕಂಡ್ ನಡಿ. ನೋಡಿ ಗೈಸ್ ಹೆಂಗೆ ರೈಮಿಂಗ್ಸ್ ವರ್ಡ್ ಇವ್ರದ್ದು. ಆರ್ ಯು ರೆಡಿ ಅಂದರೆ ಮೂಕಂಡ್ ನಡಿ ಅಂತೆ. ಸೊ ಇವಾಗ ಹೆಲ್ಮೆಟ್ ದಬಾಕೊಂಡು ಬೈಕಲ್ಲಿ ಹೋಗೋಣ. ಬಾಗ್ಲಾಕಿ. ಸೊ ಹೊರಡ್ತೀವಿ ಇವಾಗ. ಬನ್ನಿ ಗೈಸ್ ಹೋಗೋಣ. ನಮ್ಮ ಕಿರಣ್ ಹೆಂಗೆ ಅಂತಂದರೆ, ನಾವು ಏನಕ್ಕೆ ಬಂದಿದ್ದೀವಿ ಅನ್ನೋದೇ ಮರ್ತೋಗಿ ಸೀದಾಗ್ಬಿಟ್ಟೈತೆ. ಏನಕ್ಕೆ ಬಂದಿದ್ದೀವಿ ಅನ್ನೋದೇ ಮರ್ತೋಗ್ಬಿಡ್ತಾರೆ. ಅಯ್ಯೋ, ಸೀದಾ ಬೈಕಲ್ಲಿ ಹೋಗ್ತಿರೋದೆ. ಸೊ ಗೈಸ್ ಆ್ಯಕ್ಚುಲಿ ನಾವು ಸೋಫಾ ನೋಡೋಣ ಅಂತ ಬಂದಿದ್ವಲ್ಲ, ಬೈಕಲ್ಲಿ ಸೀದಾ ಕಿರಣ್ ಹೋಗ್ತಾನೇ ಇದ್ದಾರೆ. ಅಂಗಡಿಗಳು ಇವಾಗ ನೋಡ್ತಾರೆ ಅಂತ ನೋಡಿದ್ರೆ ಸೀದಾ ಹೋಗ್ತಾನೇ ಇದ್ದಾರೆ. ಆಮೇಲೆ ನಾನು ಇಲ್ಲಿದೆ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಒಂದು ಅಂಗಡಿಗೆ ಬಂದಿದ್ದೀವಿ. ಸೊ ಈ ಥರ ಇದೆ. ಏನು ದುಮ್ಮು? 25,000 ಸ್ಟಾರ್ಟಿಂಗ್. ಇಲ್ಲಿ ಸ್ಟಾರ್ಟಿಂಗ್ 25,000 ಇದೆ ಅಂತ. ನಮಗೆ ಆ್ಯಕ್ಚುಲಿ 3 ಸೀಟರ್ ಸಾಕು ಅಂತ ಅಂದ್ಕೊಂಡ್ವಿ. ಅಂದರೆ ಚೇರ್ಗೆ ಇನ್ವೆಸ್ಟ್ ಮಾಡೋದ್ರ ಬದಲು ಆ್ಯಕ್ಚುಲಿ ನಮ್ಮಲ್ಲಿ ಕೂರಕ್ಕೆ ಎಂಥದ್ದು ಇಲ್ಲ ಇವಾಗ ಸದ್ಯಕ್ಕೆ. ಒಂದೇ ಒಂದು ಚೇರ್ ಐತೆ ಅಂತ. ಕಸ್ಟಮರ್ ಯಾರಾದರೂ ಬರ್ತಾ ಇರ್ತಾರೆ ಮನೆಗೆ ಸ್ಯಾರಿ ಪರ್ಚೇಸ್ ಮಾಡೋಕ್ಕೆ ಎಲ್ಲ. ಸೊ ಅವ್ರಿಗೆ ಬಂದಾಗ ಕೂರಕ್ಕೇನೂ ಇಲ್ಲ ಅಂದರೆ ನನಗೆ ಒಂಥರ ಅನಿಸ್ತಿತ್ತು. ಸೊ ಅದಕ್ಕೆ ಏನಾದರೂ ಒಂದು ಕೂರಕ್ಕೆ ಚೇರ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬದಲು ಅಟ್ಲೀಸ್ಟ್ ಸೋಫಾನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹಾಂ ನಡೀರಿ. ಓಡ್ತಾ ಇರ್ತಾರೆ ಅಲ್ಲ ಇದು ನೋಡೋದು. ಅದು ಬೆಡ್ ಕಮ್ಮಿ ಇದೆ ಅನ್ಸುತ್ತೆ. ಹಾಂ ಎತ್ಕೋ. ಸ್ಟಾರ್ಟಿಂಗು 20,000 ಆಗುತ್ತಂತ, ಕಮ್ಮಿ ಅಂದರೆ. ಈ ಬ್ಲೂ ಕಲರ್ ಸೋಫಾ ತುಂಬ ಇಷ್ಟ ಆಯಿತು. ಒಂಥರ ಸಕ್ಕದಾಗಿದೆ. ನಂಗೆ ಆ್ಯಕ್ಚುಲಿ ಬ್ಲೂ, ನಮ್ಮ ಅಪ್ಪಂಗೂ ನನಗೂ ಅದೇನೋ ಬ್ಲೂ ಕಲರ್ ಅಂದರೆ ಭಾರಿ ಆಸೆ ಆಗುತ್ತೆ. ಈ ಥರ ಇದೆ. ಸೊ ಇದ್ರಲ್ಲಿ ನಾವು ಕಲರ್ನ ಮತ್ತು ಕ್ವಾಲಿಟಿನ ಮಾಡಿಸ್ಕೋಬೋದು ಹೆಂಗೆ ಬೇಕಂಗೆ. ಬಟ್ ಇದು ತುಂಬ ದೊಡ್ಡದಾಗುತ್ತೆ ನಮ್ಮ ಮನೆಗೆ. ಇಡೀ ಮನೆಗೆಲ್ಲ ಹಾಕಿದ್ರೆ ಇದು ಮುಚ್ಚೋಗ್ಬಿಡುತ್ತೆ ಈ ಸೋಫಾ ಹಾಕಿದ್ರೆ. ನಮಗೆ 3 ಸೀಟರ್ ಈ ಥರ ಸಾಕು ಅಂತ ಅನಿಸುತ್ತೆ. ಸೊ ಗೈಸ್ ಆ್ಯಕ್ಚುಲಿ ನಮ್ಗೆ ಈ ಸೋಫಾ ತುಂಬ ಇಷ್ಟ ಆಗ್ತಾಯಿದೆ. ನೋಡೋಣ ಏನು ಮಾಡೋದು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾಯಿಲ್ಲ. ಕಿರಣ್ಗೆ ಅಲ್ಲೊಂದು ಸೋಫಾ ನಾನು ಸ್ಟಾರ್ಟಿಂಗ್ ನೋಡಿದ್ನಲ್ಲ, ಅದು ಇಷ್ಟ ಆಗಿದೆ. ನಾವು ಇದರಲ್ಲಿ ಕಲರು ಡಿಸೈನ್ನ ಬೇರೆ ಬೇರೆ ಮಾಡಿಸ್ಕೋಬೋದು. ಹೆಂಗೆ ಕಾಣಿಸ್ತದೆ, ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆಯ್ತಾ? ಹಾಂ, ಏನು ಯೋಚನೆ ಮಾಡ್ತಿದ್ದೀರಾ? ಫುಲ್ಲು ಅಳ್ದು ತೂಗಿ ಏನು ಮಾಡೋದು, ಎತ್ತ ಮಾಡೋದು ಅಂತ ನೋಡಿ. ಹಾಂ, ಚೆನ್ನಾಗಿದೆಯಾ? ಹಾಂ, ಪರವಾಗಿಲ್ಲ ತಾನೆ, ಪರವಾಗಿಲ್ಲ. ಈ ಒಂದು ಸೋಫಾನ ಫೈನಲ್ ಮಾಡಿದ್ದೀವಿ. ಸೊ ನನಗಂತೂ ಫುಲ್ ಖುಷಿ ಅಂದರೆ ಖುಷಿ. ಫೈನಲಿ ಆಗುತ್ತೆ. ಈಗ ತಗೊಂಡಾದ್ಮೇಲೆ ಅನಿಸ್ತದೆ ನಮ್ಮ ಮನೇಲಿ ಇಡ್ಸುತ್ತಾ, ದೊಡ್ಡದಾಗುತ್ತಾ ಅಂತ.
ಬಟ್ ತಗೊಳ್ಳಿದ್ದೀವಿ, ಒಂದ್ಸಲ ಇನ್ವೆಸ್ಟ್ಮೆಂಟು ತೊಗೊಂಡ್ರಾಯ್ತು ಅಂತ ಅನ್ನಿಸ್ತು. ಆ್ಯಂಡ್ ಇದು ನಮಗೆ ಆಫರಲ್ಲಿ ಇವಾಗೇನೋ ಆಫರ್ ನಡೀತಾ ಇದೆ ಅಂತ 25,000ಗೆ ಸಿಗ್ತಾ ಇದೆ. ಎಷ್ಟು ಮಾಡಬೇಕಂತೆ? ಕಿರಣ್ ಅಡ್ವಾನ್ಸ್ ಕೂಡ ಮಾಡ್ತಾ ಇದ್ದಾರೆ. 5,000 ಅಡ್ವಾನ್ಸ್ ಮಾಡಿದ್ರೆ ಮನೆಗೆ ತಂದುಬಿಟ್ಟು ಕೊಡ್ತಾರಂತೆ. ಡೋರ್ ಸ್ಟೆಪ್ ಡೆಲಿವರಿ ಕೂಡ ಇದೆ. ಆ್ಯಂಡ್ ಈ ಪಿಲ್ಲೋನ ಫ್ರೀಯಾಗಿ ಕೊಡ್ತಾ ಇದ್ದಾರಂತೆ. ಬಟ್ ನನಗೆ ಅದೇನು ಕಲರ್ ಅಷ್ಟು ಸೂಟ್ ಆಗಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೆ ಕವರ್ಗಳನ್ನ ನಾನು ಆರ್ಡ್ರ್ ಮಾಡಿಕೊಂಡು ಅದಕ್ಕೆ ಹಿಂಗೆ ಮಿಕ್ಸ್ ಮ್ಯಾಚ್ ಮಾಡ್ಕೊಬೋದು ಕಾಂಟ್ರಾಸ್ಟ್ ಕಲರಲ್ಲಿ. ಬಟ್ ನನಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಏನೋ ಒಂಥರ ಖುಷಿ, ಮನೆಗೆ ಏನಾದರೂ ಒಂದು ವಸ್ತು ಬರ್ತದೆ ಅಂತಂದರೆ ಅದರಲ್ಲಿ ಆಗೋ ಖುಷಿನೇ ಬೇರೆ. ಅಮ್ಮಂಗೆ ಹೇಳಿದ್ರೆ ಆ್ಯಕ್ಚುಲಿ ಅಮ್ಮ ಇನ್ನೂ ಖುಷಿ ಪಡುತ್ತೆ. ಪರವಾಗಿಲ್ಲ, ಏನೋ ಮಾಡ್ತಿದ್ದೀರಲ್ಲ ಮಾಡಿ ಅಂತ ಹೇಳ್ಬಿಟ್ಟು. ಯಾರೇ ಆದ್ರೂ ಅಷ್ಟೇ ಖುಷಿ ಪಡ್ತಾರಲ್ವ. ಇವಾಗಲೇ ಅಮ್ಮನಿಗೆ ಫೋಟೋ ಕಳಿಸ್ತೀನಿ. ಅಮ್ಮ ಅಂತಂದರೆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ. ಅಮ್ಮ ಅಂದರೆ ನಾನು 2 ಜನನೂ ಅಮ್ಮ ಅಂತಲೇ ಕರೆಯೋದು. ನಮ್ಮ ಅತ್ತೆನೂ ಅಮ್ಮನೇ, ನಮ್ಮ ಅಮ್ಮನೂ ಅಮ್ಮನೇ. ಸೊ ಇಬ್ಬರಿಗೂ ಫೋಟೋ ಕಳಿಸ್ತೀನಿ, ಇಬ್ಬರು ಖುಷಿ ಪಡ್ತಾರೆ. ನನಗೆ ಬರ್ತಾಯಿದೆ. ಆ್ಯಂಡ್ ಇನ್ನೊಂದು ಟಿ ವಿ ತೊಗೊಬೇಕು. ಆ್ಯಂಡ್ ಬೆಡ್ ಕೂಡ ಫೈನಲ್ ಆಯಿತು. ಬೆಡ್ ಮನೇಲಿ ಆಲ್ರೆಡಿ ಹಾಕಿದ್ದೀವಿ, ಐಕ್ಯದಲ್ಲಿ ಪರ್ಚೇಸ್ ಮಾಡಿದ್ದು. ಅದು ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಐಕ್ಯದಲ್ಲಿ ಆ್ಯಕ್ಚುಲಿ ಒಂದು ಟ್ರಿಕ್ ಇದೆ ಹೇಗೆ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು. ಅದನ್ನು ಬೇಕು ಅಂತಂದರೆ ಕಮೆಂಟ್ ಮಾಡಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಇದೇ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ ಹೇಗೆ ಏನು ಹೆಂಗೆ ತೊಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಮನೆಗೆ ಹೋಗೋಣ ಬನ್ನಿ, ಇದೇ ಖುಷಿಗೆ. ಅಲ್ಲಿ ನಮ್ಮ ಕಿರಣ್ ಅವರು ಸೋಫಾ ತಗೊಂಡಿರೋ ಖುಷಿಲಿದ್ದಾರೆ. ಏನು ಅನ್ನಿಸ್ತದೆ ಹೇಳಿ? 25,000 ಹೋಯ್ತಲ್ಲ ಅಂತ ಖುಷಿ ಪಡ್. ಮನೆಗೆ ಸೋಫಾ ಬರ್ತಿದ್ಯಲ್ಲ ನೋಡಿ, ಇಷ್ಟು ದಿನ ಕೆಳಗೆ ಕೂತ್ಕೊತಿದ್ರಿ, ಇವಾಗ ಸೋಫಾ ಮೇಲೆ ಕೂತ್ಕೊತೀರಾ. ಅಟ್ಲೀಸ್ಟ್ ಏನು ಗೊತ್ತಾ ಗೈಸ್, ನನಗೆ ಏನು ಖುಷಿ ಅಂತಂದರೆ, ಏನು ಊಟ ತಿಂಡಿ ಎಲ್ಲಾನು ಆ ರೂಮ್ ಒಳಗೆ ಹೋಗಿ ಆ ಬೆಡ್ ಮೇಲೆ ಕೂತ್ಕೊಂಡು ಅರಿಯೋರು. ಅಟ್ಲೀಸ್ಟ್ ಇವಾಗ ಸೋಫಾ ಬಂದಿರೋದಕ್ಕಾದ್ರೆ ಅದ್ರ ಮೇಲೆ ಕೂತ್ಕೊತಾರೆ ಅನ್ನೋದೊಂದು ಸಮಾಧಾನ ಇದೆ ನನಗೆ. ಅಮ್ಮಗೆ ಹೇಳಿದ್ರೆ ಇನ್ನೂ ಖುಷಿ ಪಡುತ್ತೆ. ಆ್ಯಕ್ಚುಲಿ ಯಾವಾಗಲೂ ಅದು ಹಾಸಿಗೆ ಮೇಲೆ ಕೂತ್ಕೊಂಡಿರ್ತಾನೆ, ಹಾಸಿಗೆ ಮೇಲೆ ಮನಿಕೊಂಡಿರ್ತಾನೆ, ಯಾವಾಗಲೂ ರೂಮಲ್ಲೇ ಇರ್ತಾನೆ ಅಂತ ಬೈಯೋದು. ಇವಾಗ ಅಟ್ಲೀಸ್ಟ್ ಹೊರಗಡೆ ಬಂದು ಕೂತ್ಕೊತಾನಲ್ಲ ಅಂತ ಅಮ್ಮಗೂ ಖುಷಿ ಆಗುತ್ತೆ ಅಲ್ವಾ ಗುಂಡು? ಈಗ ಅಟ್ಲೀಸ್ಟ್ ಅಮ್ಮ ಅಪ್ಪ ಎಲ್ಲ ಬಂದಾಗ ಈ ಕಿರಣ್ ನೋಡಿ ಎಷ್ಟು ಬೆಳ್ಳು ಕಾಣಿಸ್ತವನೆ. ಏನು ಹಚ್ಕೊಂತಿದ್ಯಾ? ನನ್ನ ಕ್ರೀಮಿನಲ್ಲಿ ಕತ್ಕದ್ ಹಚ್ಕೊತಿದ್ಯಾ? ಸೊ ಗೈಸ್, ಈ ಸ್ಟಾರ್ಟಿಂಗ್ ಇಲ್ಲಿಗೆ ಸೋಫಾ ಹುಡ್ಕಕ್ಕೆ ಬಂದಾಗ ಫುಲ್ ಶೀತ ಆಗ್ಬಿಟ್ಟಿತ್ತು ನನಗೆ. ಆಯಿತಾ, ಸೋಫಾ ಸಿಕ್ತು ಅಂತ ಅನ್ನೋ ಖುಷಿಗೆ ಶೀತನೇ ಹೊಂಟೋಗ್ಬಿಟ್ಟೈತೆ ಇವಾಗ. ಅಷ್ಟು ಖುಷಿ ಆಗ್ತದೆ ನನಗಂತೂ. ಶೀತನೇ ಇಲ್ಲ, ಶೀತ ನಂದು. ಇವತ್ತು ಹೊಸ ಐಟಮ್ಸ್ ತಂದಿರೋ ಖುಷಿಗೆ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ಸೊ ಈ ಒಂದು ಕ್ಯಾರೆಟ್ ಹಲ್ವಾನ ಇವಾಗ ಕಿರಣ್ಗೆ ಕೊಡುವ ಸಮಯ. ಅವ್ರಿಗೆ ಗೊತ್ತಿಲ್ಲ ನಾನು ಮಾಡಿರೋದು ಆ್ಯಕ್ಚುಲಿ. ಲೈಟ್ ಹಾಕ್ತೀನಿ. ಸೊ ಈ ಕ್ಯಾರೆಟ್ ಹಲ್ವಾ ಮಾಡಿರೋದು ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ. ಸೊ ಹೊಸ ಐಟಮ್ಸ್ ತಂದಾಗ ಮನೆಗೆ ಏನಾದರೂ ಸ್ವೀಟ್ ಮಾಡಿ ಅದನ್ನು ಸೆಲೆಬ್ರೇಟ್ ಮಾಡೋದು ಒಂಥರ ಖುಷಿ ಆಗುತ್ತೆ. ಸೊ ಇವಾಗ ಅಪ್ಪ ಅಮ್ಮ ಇದ್ದಿದ್ರೆ ಫುಲ್ ಖುಷಿ ಪಡೋರು ಅಲ್ವಾ ಡುಮ್ಮು? ತಗೊಳ್ಳಿ ಸ್ವೀಟ್ ಕ್ಯಾರೆಟ್ ಹಲ್ವಾ ಮಾಡಿ ಹೆಂಗಿದೆ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಕೊಂಡು ಹೇಳ್ಬೇಕು, ಅದು ತಿನ್ನೋ ಸಿರಿಲೇ ಮರ್ತೋಗ್ಬಿಡ್ತಿರಲ್ಲ. ಹಿಂಗೆ ಹೇಳಿ, ಎರಡು ಹಿಂಗೆ ಹೇಳ್ಬೇಕು. ಮಾಡಿ ಮಾಡಿ ಒಂದ್ಸಲಿ ಮಾಡಿ ಪ್ಲೀಸ್, ಒಂದ್ಸಲಿ ಮಾಡಿ ಪ್ಲೀಸ್. ಸೊ ಗೈಸ್, ಅವರಿಗೆ ತಿನ್ನಕ್ಕೆ ಏನಾದರೂ ಕೊಟ್ಬಿಟ್ರೆ ಅವ್ರಿಗೆ ಬೇರೆ ಪ್ರಪಂಚನೇ ಗೊತ್ತಿರಲ್ಲ. ಆ ಮೊಬೈಲು ತಿನ್ನೋದು ಒಂದು ಇದ್ಬಿಟ್ರೆ ಸಾಕು ಅಲ್ವಾ? ನೋಡಿ ಅಲ್ಲಿ ಈಗಲೂ ಮಾತಾಡಲ್ಲ, ಮಾತಾಡಿ. ಸೊ ಗೈಸ್, ನಾನು ಬೆಡ್ ಬಗ್ಗೆ ಕೂಡ ನಿಮ್ಗೆ ಹೇಳಿದ್ದೆ, ಕಾಟ್ ಬಗ್ಗೆ. ಅದ್ರ ಬಗ್ಗೆ ಆಮೇಲೆ ರಿವ್ಯೂ ಕೊಡ್ತೀನಿ. ಇಲ್ಲೆಲ್ಲ ಮೆಸ್ ಆಗಿಬಿಟ್ಟಿದೆ, ಅದನ್ನೆಲ್ಲ ರೆಡಿ ಮಾಡಿ ಆಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೋಫಾ ಆರ್ಡ್ರ್ ಕೊಟ್ಟಿದ್ವಿ, ಅದು ಹೋಮ್ ಡೆಲಿವರಿ ಅವರೇ ಕೊಡ್ತೀನಿ ಅಂತ ಹೇಳಿದರು. ಸೊ ಲೇಟ್ ಆಗಿತ್ತು ಅನಿಸುತ್ತೆ, ಇವಾಗ ಬರ್ತಾ ಇದೆ ಸದ್ಯದಲ್ಲಿ. ಸೊ ಈ ಒಂದು ಪ್ಲೇಸ್ಗೆ ಸೋಫಾನ ಆರ್ಡ್ರ್ ಮಾಡಿದ್ದು. ಸೊ ಇಲ್ಲಿ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಬಂದಿದ ತಕ್ಷಣ ಏನೋ ಮಾಡ್ತಿದ್ದಾರೆ. ಹೆಂಗೆ ಕಾಣುತ್ತೆ? ನೀನು ಶರ್ಟ್ ಕಲರ್ ಸೋಫಾ ಕಲರ್ ಎಲ್ಲ ಒಂದೇ. ಅದೇನೋ ಬ್ಲೂ ಅದೇನೋ ಲಕ್ ನಮಗೆ. ಏನು ತಗೊಳಕ್ ಹೋದ್ರೂ ನೋಡಿ, ಕಿರಣ್ ಫೋನು ಬ್ಲೂ, ನಾನು ಬ್ಯಾಂಗಲ್ಸು ಬ್ಲೂ, ಆ್ಯಂಡ್ ಸೋಫಾ ಬ್ಲೂ, ಕಿರಣ್ ಶರ್ಟ್ ಬ್ಲೂ, ಎಲ್ಲ ಬ್ಲೂ. ಏನೋ ಬ್ಲೂ ಅಂದರೆ ನಾನು ಕಿರಣ್ಗೆ ಆಮೇಲೆ ನಮ್ಮ ಅಪ್ಪಂಗೂ ಅಷ್ಟೇ, ಯಾವುದು ತಗೊಳಕ್ ಹೋದ್ರೂ ಬ್ಲೂ ಕಲರ್. ಅದೊಂಥರ ಅಡಿಕ್ಟ್ ಆಗಿಬಿಟ್ಟಿದೆ ಆ ಕಲರ್ಗೆ. ಖುಷಿ ಆಯ್ತೈತಾ ಇಲ್ವಾ?
ಸೊ ಗೈಸ್ ಫೈನಲಿ ನೆಕ್ಸ್ಟು ನಾನು ಇನ್ನು ವೀಡಿಯೋ ಎಲ್ಲ ಮಾಡೋದಿದ್ರೆ ಈ ಸೋಫಾ ಮೇಲೇ ಫುಲ್ಲು ಕುತ್ಕೊಂಡು ನೋಡಿ ಇದನ್ನು ಒಳಗೆ ತೊಗೊಬರೋಕ್ಕೆ ಎಷ್ಟು ಉದ್ದ ಇದೆ ಇವಾಗ ಗೊತ್ತಾಗ್ತೈತೆ ನಮ್ಗೆ ಅಲ್ಲಿ ನೋಡಿದಾಗ ಗೊತ್ತೇ ಆಗಲಿಲ್ಲ. ಓಪನ್ ಸ್ಪೇಸಲ್ಲಿ ಕಡೆ ಬಾ. ಅಲ್ಲಿ ತೆಗಿಬೇಕಿಂತೇನ ಅದು ಪಾಪ. ಇನ್ನು ಜಾಗ ಇದನ್ನು ಓಪನ್ ಮಾಡ್ತಿದ್ದಾರೆ ಇವಾಗ. ಒಂದು ಟ್ರಾನ್ಸಾಕ್ಷನ್ ವೀಡಿಯೋ ಮಾಡೋಣ, ಖಾಲಿ ಪ್ಲೇಸ್ ಇದೆ ಇವಾಗ, ಹಿಂಗೆ ಅಂದ ತಕ್ಷಣ ಬರಬೇಕು ಆ ಥರ ಮಾಡೋಣ. ಸೊ ರೆಡಿ 1 2 3 ಸ್ಟಾರ್ಟ್. ನಮ್ಮ ಮನೆ ಹಿಂಗೆ ಕಾಣಿಸ್ತದೆ ನೋಡಿ. ಸೋಫಾ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್. ತರಕಾರಿ ತೊಗೊಳ್ಳೋಣ ಅಂತ ಬಂದ್ವಿ. ನಾವು ಹಿಚ್ಕಿದ ಬೇಳೆ ಸಾಂಬಾರು ಮಾಡೋಣ ಅಂತ. ರೊಟ್ಟಿಗೆ ಸ್ವಲ್ಪ ಬೇಳೆನ ನೆನ್ನೆ ರೆಡಿ ಮಾಡಿಟ್ಟಿದ್ದೆ. ಸೊ ಇವಾಗ ಸಾಂಬಾರು ಮಾಡಿ ಅದಕ್ಕೆ ಟೊಮೆಟೊ ಖಾಲಿಯಾಗಿತ್ತು, ಟೊಮೆಟೊ ತೊಗೊಂಡೋಗೋಣ ಅಂತ ಬಂದ್ವಿ. ಸೊ ಈಗ ಟೊಮೆಟೊ ಜೊತೆಗೆ ಬೀನ್ಸು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಖಾಲಿಯಾಗಿತ್ತು, ಅದೆಲ್ಲ ತೊಗೊಂಡು ಇವಾಗ ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ತಿನ್ನಬೇಕು. ಕಿರಣ್ ನಂಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂದರೆ ಇಲ್ಲ ನಾನು ಸೋಫಾ ಮೇಲೆ ಕೂತ್ಕೋಬೇಕು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಬಟಾಣಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. 50 ರೂಪಾಯಿ ಇತ್ತು kg ಅಂತ ಹೇಳಿಬಿಟ್ಟು. ಸೊ ಇವಾಗ ತೊಗೊಂಡಂಗೆ ಸೀಸನ್ ಮುಗಿದ್ಮೇಲೆ ಮತ್ತೆ ಸಿಗಲ್ಲ. ಸೊ ಅದಕ್ಕೆ ಇಬ್ಬರು ಬಟಾಣಿ ಬಿಡಿಸ್ಕೊಂಡು ಕೂತಿದ್ದೀವಿ. ಇಬ್ಬರು ಊಟ ಆಯ್ತಲ್ಲ ಅಂತ ಟೈಮ್ ಇತ್ತು ಅಂತ. ಮೊದಲೆಲ್ಲ ಬಿಡಿಸ್ತಾ ಇರಲಿಲ್ಲ ತಾನೆ ನೀವು? ಮನೇಲಿ ಬಿಡಿಸ್ಕೊಳ್ಳೋದು. ಆ್ಯಕ್ಚುಲಿ ನನಗೂ ಈ ಕಾಳೆಲ್ಲ ಬಿಡಿಸೋದು ಸೊಪ್ಪು ಸೋಸೋದು ಅಂದರೆ ಇಷ್ಟ ಇಲ್ಲ. ಇವಾಗ ಕಲ್ತ್ಕೊತಾ ಇದ್ದೀನಿ. ಅಮ್ಮನೂ ಅಪ್ಪನೂ ಯಾವಾಗಲೂ ಹೇಳ್ತಾಯಿದ್ರು ಕಾಳೆಲ್ಲ ಬಿಡಿಸೋದು ಅಂದ್ರೆ ಆಗಲ್ಲ ಅವಳಿಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗೆಲ್ಲ ಅಭ್ಯಾಸ ಆಯ್ತೈತೆ. ಇವಾಗ ಕಾಳೆಲ್ಲ ಬಿಡಿಸೋದು ಸೊಪ್ಪು ಸೋಸೋದು ಅಂತ ಏನಕ್ಕೆ ರೀಸನ್ನು ಅಂತಂದರೆ, ನಾನು ಅತ್ತೆ ಮನೇಲಿ ಬೆಂಗಳೂರಲ್ಲಿದ್ದಾಗ ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಸೊಪ್ಪಿಂದೇ ತಿನ್ನೋಕ್ಕೆ ಜಾಸ್ತಿ ಹೇಳಿದರು. ಆವಾಗ ಬಿಡಿಸಿ ಸೋಸಿ ನನಗೆ ಸೊಪ್ಪು ಸೋಸೋದು ಅಂತ ಅಂದರೆ ನಮ್ಮ ಅತ್ತೆ ಇವಾಗಲೂ ನೆನ್ಪು ಮಾಡ್ಕೊತಿರುತ್ತೆ. ಅದಕ್ಕೆ ಸೊಪ್ಪು ಸೋಸೋದು ಅಂದರೆ ನೀನು ಬರೋದೇ ಇಲ್ಲ ಅಲ್ವಾ ಅಂತ. ಅವಾಗೆಲ್ಲ ಹಂಗೆ ಮಾಡಿ ನನಗೆ ಇವಾಗ ಸೊಪ್ಪು ಸೋಸೋದು ಅಂದರೆ ಫುಲ್ ಬೇಜಾರು. ಆ ಸೊಪ್ಪು ಸೋಸೋದು ಅಂದರೆ ಅದ್ರ ಹತ್ರಕ್ಕೆ ಹೋಗ್ತಿರ್ಲಿಲ್ಲ, ಹಂಗಾಗಿ ಸೊಪ್ಪು ಸೋಸೋದು ಅಂದರೆ ಸ್ವಲ್ಪ ಅಲರ್ಜಿ. ಇವಾಗೆಲ್ಲ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ರೂಟ್ಲೆಸ್ ಬಂದ್ಬಿಡುತ್ತೆ ಸೊಪ್ಪು, ಹಂಗಾಗಿ ಎಲ್ಲ ಕ್ಲೀನಾಗೇ ಇರುತ್ತಲ್ಲ, ಅವತ್ತೇ ತರಿಸ್ಕೊಂಡು ಎಲ್ಲ ಮಾಡಿಬಿಡ್ತೀವಿ. ಬಟ್ ಅವಾಗೆಲ್ಲ ಸೊಪ್ಪು ಅಯ್ಯೋ ಯಾವ ಸೋಸ್ತಾನೆ ಸೋಸಿ ಹಾಕಾಗೋದು ಅಲ್ವಾ ಡುಮ್ಮು? ನಮ್ಮ ಅತ್ತೆ ಕೇಳಿದ್ರೆ ಈಗಲೂ ಹೇಳುತ್ತೆ. ಅತ್ತೆ ಸೊಪ್ಪು ಸೋಸೋದು ಅಂತ ಅಂದ್ರೆ ನೆಗ್ಗಾಡಿಡುತ್ತೆ ಅದಕ್ಕೆ ಯಾವಾಗಲೂ. ಸೊ ಇವಾಗ ಸೊಪ್ಪಿನ ಕತೆ ಬಿಟ್ಟು ಬಟಾಣಿನ ಬಿಡಿಸಿ ಎಲ್ಲ ಕ್ಲೀನ್ ಮಾಡಿ. ಆ್ಯಂಡ್ ನಾನು ನಿಮಗೆ ನಮ್ಮ ಕಾಟ್ ತೊಗೊಂಡಿದ್ವಿ ಐಕ್ಯದಲ್ಲಿ, ಅದನ್ನಿನ್ನೂ ತೋರಿಸಿಲ್ಲ. ಸೊ ಅದನ್ನು ತೋರಿಸ್ತೀನಿ ಲಾಸ್ಟಲ್ಲಿ. ಸೊ ನಿಮ್ಗಿಷ್ಟ ಆದರೆ ನೀವು ಅಲ್ಲಿ ಪರ್ಚೇಸ್ ಮಾಡಿ. ಸೊ ಅದು ಹೆಂಗೆ ಏನು ಅಂತ ಹೇಳ್ಬಿಟ್ಟು ಟ್ರಿಕ್ ಹೇಳ್ತೀನಿ ಅಲ್ವಾ ಡುಮ್ಮು? ಐಕ್ಯದಲ್ಲೂ ಕಡಿಮೆಗೆ ತೊಗೋಬೋದು ಅಂತ ಟ್ರಿಕ್ಕು ಎಲ್ಲರಿಗೂ ಗೊತ್ತಿರಲ್ಲ ತಾನೇ ಇದು? ನಾರ್ಮಲ್ ಆಗಿ ಐಕ್ಯ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ತುಂಬ ಜನ ಹೋಗ್ತಾರಲ್ಲ. ಸ್ವಲ್ಪ ಜನ ಹೋಗ್ತಾರೆ, ಸ್ವಲ್ಪ ಜನ ಹೋಗಲ್ಲ. ಅಂದರೆ ದುಡ್ಡಿರೋರು ಹೋಗಲ್ಲ. ಬಟ್ ಈ ಒಂದು ಟ್ರಿಕ್ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ತಗೋಬೋದು. ಹೇಗೆ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಕಾಟ್ ತೋರಿಸ್ತೀನಿ ಹೆಂಗಿದೆ ಅಂತ ನೀವು ನೋಡಿ. ನಿಮ್ಗೆ ಇಷ್ಟ ಆದರೆ ಆಮೇಲೆ ಬೇಕಾದ್ರೆ ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ನಮ್ಮ ಸೋಫಾ ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತೈತೆ. ದುಡ್ಡು ಹೆಂಗೈತೆ? ಫುಲ್ ಕಿರಣ್ ಬೇಜಾರಾಗ್ಬಿಟ್ಟಿದ್ದಾರೆ ಇವತ್ತು ಸೋಫಾ ಬಂದಮೇಲೆ ಅಲ್ವಾ ಡುಮ್ಮು? ಏನಿಲ್ಲಪ್ಪ. ಯಾಕೆ ಹೇಳಿ, ಮಾತಾಡಿ, ಕತ್ತತ್ ಮಾತಾಡಿ, ಪರವಾಗಿಲ್ಲ. ಯಾಕೆ ಬೇಜಾರಾಗ್ತೈತೆ? ಪರವಾಗಿಲ್ಲ ಹೇಳಿ. ನಾನು ನೋಡಿ ಮುಖದಲ್ಲಿ ಖುಷಿ ಐತೆ, ಬಟ್ ಮನ್ಸಲ್ಲಿ ಖುಷಿ ಇಲ್ಲ ಅಲ್ವಾ? ಹಂಗೆಲ್ಲ ಅನ್ಬಾರ್ದು. ಮುಖ್ಯದಲ್ಲಿ ತಗೊಂಡಂತಹ ಕಾಟ್ ಇದೇನೆ. ಸೊ ಇದು ಪೂರಾ ಡಿಸ್ಮ್ಯಾಂಟ್ಲು ಮಾಡ್ಬೋದು. ಇಲ್ಲಿ ಏನಿದೆ ಈ ಪೋರ್ಷನ್ ಒಂದು ಸಪ್ರೇಟ್ ಮಾಡ್ಬೋದು, ಈ ಪೋರ್ಷನ್ ಸಪ್ರೇಟ್ ಮಾಡ್ಬೋದು, ಮತ್ತು ಆ ಕಡೆ ಹೆಡ್ ಹತ್ರ ಇದೆಯಲ್ಲ ಅದನ್ನು ಸಪ್ರೇಟ್ ಮಾಡ್ಬೋದು. ಮತ್ತು ಇಲ್ಲೂ ಕೂಡ ಅಷ್ಟೇ. ಡುಮ್ಮು ಇದೊಂಚೂರು ತೋರಿಸಿ. ಈ ಕಾಟ್ ಒಂದು ಸ್ವಲ್ಪ ನೋಡಿ ಈ ಥರ ಬರುತ್ತೆ. ಇದೆಲ್ಲ ಸಪ್ರೇಟ್ ಮಾಡ್ಬೋದು. ಇದೇನಿದೆ ಇದೆಲ್ಲ ಇದು. ಮತ್ತು ಇದನ್ನು ಬಿಡಿ ಸಾಕು. ಇದನ್ನು ನೋಡಿದ್ರೆ ಆ್ಯಕ್ಚುಲಿ ಅಯ್ಯೋ
ಇದು ನೋಡಿದ್ರೆ ಆ್ಯಕ್ಚುಲಿ ತುಂಬ ಡ್ಯೂರಬಿಲಿಟಿ ಇಲ್ಲ, ಸಿಂಪಲ್ ಆಗಿದೆ ಅಂತ ಅನಿಸುತ್ತೆ. ಬಟ್ ತುಂಬ ಸ್ಟ್ರಾಂಗ್ ಇದೆ ಇದು ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಆ್ಯಂಡ್ 1 year ರಿಟರ್ನ್ ಮಾಡೋವಂಥ ಇದು ಇದೆ ಅಲ್ವಾ. ಹಾಂ, ನಮ್ಮ ಮಾಡೆಲ್ ಪೀಸ್ಗಳು ಏನು ಇಟ್ಟಿರ್ತಾರೆ ಅದು ನೀವು ಬಿಲ್ ಮಾಡಿಸ್ತೀರಲ್ಲ, ಅಲ್ಲಿ ರೈಟ್ ಸೈಡಲ್ಲಿ ಹೋದರೆ ಅಲ್ಲಿ ಮಾಡೆಲ್ ಪೀಸ್ಗಳೆಲ್ಲ ಇರುತ್ತೆ. ಡಿಸ್ಕೌಂಟ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಐಕ್ಯದಲ್ಲಿ ಪರ್ಚೇಸ್ ಮಾಡಬೇಕು, ಬ್ರ್ಯಾಂಡಲ್ಲಿ ಪರ್ಚೇಸ್ ಮಾಡಬೇಕು. ಬಟ್ ಕಡಿಮೆ ಪ್ರೈಸಲ್ಲಿ ಬೇಕು ಅಂತಂದರೆ ನೀವು ಅಲ್ಲೋಗಿ ಪರ್ಚೇಸ್ ಮಾಡ್ಬೋದು ಆರಾಮಾಗಿ. ಈ ಕಾಟ್ನ ಕೂಡ ನಾವು ಅಲ್ಲೇ ತೊಗೊಂಡಿದ್ದು. ನಮ್ಗೆ ಅರೌಂಡ್ ಎಷ್ಟು ಬಿತ್ತಿದ್ದು? 7,500. ನಮ್ಗೆ ಆ್ಯಕ್ಚುಲಿ 7,500 ಸಿಕ್ಕಿದ್ದು. ತುಂಬ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಹೋಗಿ ಐಕ್ಯದಲ್ಲಿ ಪರ್ಚೇಸ್ ಮಾಡಿ. ನೋಡಿದ್ರಲ್ಲ, ನಮ್ಮ ಒಂದು ಹೊಸ ಮನೆಗೆ ಹೊಸ ಐಟಮ್ಸ್ನ ತೊಗೊಳ್ತಾ ಇರೋವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೀವು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ತುಂಬ ಕಡೆ ಸರ್ಚ್ ಮಾಡಿ ತುಂಬ ಕಷ್ಟಪಟ್ಟಿರೋ ಅಮೌಂಟಲ್ಲಿ ತೊಗೊಳ್ತಾ ಇರ್ತೀರ. ತುಂಬ ಕಡೆ ನೀಟಾಗಿ ಕೇಳಿ ಅದ್ರ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ಪರ್ಚೇಸ್ ಮಾಡಿ. ಆ್ಯಂಡ್ ಐಕ್ಯದಲ್ಲೂ ಅಷ್ಟೇ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ತೊಗೋಬೋದು ಆ್ಯಂಡ್ ತುಂಬ ಕಾಸ್ಟ್ ಪ್ರೈಸಲ್ಲೂ ಕೂಡ ತೊಗೋಬೋದು. ಸೊ ಎರಡನ್ನೂ ಕಂಪೇರ್ ಮಾಡಿ ನಿಮಗೆ ಓಕೆ ಆಯಿತು ಅಂತಂದರೆ ಮಾತ್ರ ತೊಗೊಳ್ಳಿ. ಆ್ಯಂಡ್ ಎಲ್ಲೋ ನೋಡಿದ್ವಿ ವಿಡಿಯೋದಲ್ಲಿ ಅದು ಇಷ್ಟ ಆಯಿತು ಅಂತ ತೊಗೊಳೋದ್ಕಿಂತ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತುಂಬ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.